ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾವಿವತ್ತು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಒಂದು 10 ಗಂಟೆ ಹಾಗೆ ಹೊರಟ್ವಿ ನಾವು ರಿಪ್ಪನ್ಪೇಟೆಯಿಂದ. ಇಲ್ಲಿಗೆ ಬರ್ತಾ ಒಂದು 10:15 ಆಗಿತ್ತು ಅನ್ಸುತ್ತೆ. ನೋಡಿ ವೆದರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಫುಲ್ ಮಳೆ ಮೋಡ ಆಗಿದೆ. ಇನ್ನೇನು ಮಳೆ ಬರೋ ಥರ ಇದೆ. ನಾವು ಊರಿಂದ ಬರಬೇಕಾದ್ರೆ ಊರಲ್ಲಿ ಮಳೆ ಇತ್ತು. ಬಟ್ ಇಲ್ಲಿ ರೋಡೆಲ್ಲ ನೋಡಿದ್ರೆ ಬೆಳಿಗ್ಗೆಯಿಂದನೂ ಮಳೆ ಬಂದಿರೋ ಥರ ಕಾಣಿಸ್ತಿಲ್ಲ. ಆಮೇಲೆ ಈಗೇನಾದರೂ ಜೋರಾಗಿ ಮಳೆ ಬಂದರೆ ನಾನಂತೂ ಖಂಡಿತ ಛತ್ರಿ ತೊಗೊಂಡು ಬಂದಿಲ್ಲ. ಅದೇನು ಬೆಳಿಗ್ಗೆ ಹೊರಡಬೇಕಾದ್ರೆ ಗಡಿಬಿಡಿ ಆಯಿತು. ಮಕ್ಕಳು ಬೇರೆ ಹಠ ಮಾಡ್ತಾಯಿದ್ರು, ಅವ್ರು ಕಣ್ಣು ತಪ್ಪಿಸಿ ಹೊರಡಬೇಕಿತ್ತು. ಹಾಗಾಗಿ ನನಗೆ ಛತ್ರಿ ತೊಗೊಳ್ಳೋದೇ ಮರ್ತೋಗ್ಬಿಡ್ತು. ಅಂದಹಾಗೆ ನಾವು ಹೊರಟಿರೋದು ಹಾಸ್ಪಿಟ್ಲಿಗೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿತ್ತು ನನಗೆ. ಸೊ ಒಂದು ಮೂಳೆ ಡಾಕ್ಟರ್ ಹತ್ರ ತೋರಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ. ನಾವೀಗ ಹೋಗ್ತಾ ಇರೋದು ಪುರ್ಲೆಯಲ್ಲಿರುವಂಥ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ಗೆ. ಇಲ್ಲೇ ದೇವಸ್ಥಾನದ ಹತ್ರನೇ ನಾವು ಲೆಫ್ಟ್ ತೊಗೊಳ್ತಾ ಇದ್ವಿ, ಸೀದಾ ಅಲ್ಲಿಗೆ ಹೋಗ್ತಾ ಇತ್ತು. ಆದರೆ ಈಗ ಓವರ್ ಮಾಡಿದಾರಲ್ಲ, ಸೊ ಅದ್ರ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಏನಿಲ್ಲ, ಅಲ್ಲೇ ಒಂದು ರೌಂಡ್ ಓಡಿಸಿದ್ದಾರೆ ಅಷ್ಟೇ. ಇಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇರುತ್ತೆ, ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಥರ ಅಲ್ಲೇ ಒಂದು ರೌಂಡ್ ಓಡಿಸಿ ಓವರ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಅಲ್ಲಿಗೆ ಗೊತ್ತಿರೋರು. ಅದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಮೇಲೆ ಹತ್ತೋಗಿ ಮತ್ತು ಕೆಳಗೆ ಇಳಿಯೋದು. ಸೊ ನಾವಿವತ್ತು ಹೋಗ್ತಾ ಇರೋದು ಹೇಳಿದ್ನಲ್ಲ ನಿಮಗೆ, ಪುರ್ಲೆಯಲ್ಲಿರುವ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ಗೆ. ಆ್ಯಕ್ಚುಲಿ ಇದು ಶಿವಮೊಗ್ಗದಲ್ಲಿರುವಂಥ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ಹಾಸ್ಪಿಟ್ಲ್ ಬಗ್ಗೆ ಹೆಚ್ಚಿನ ಜನಕ್ಕೆ ಗೊತ್ತಿರಲ್ಲ. ಸುಬ್ಬಯ್ಯ ಹಾಸ್ಪಿಟ್ಲ್ ಬಗ್ಗೆ ಗೊತ್ತಿರುತ್ತೆ, ಯಾಕೆಂದರೆ ಸುಬ್ಬಯ್ಯ ಹಾಸ್ಪಿಟ್ಲೇ ಶಿವಮೊಗ್ಗದಲ್ಲಿ 2-3 ಬ್ರ್ಯಾಂಚ್ಗಳಿದ್ದಾವೆ. ಅದರಲ್ಲಿ ಪುರ್ಲೆಯಲ್ಲಿರುವಂಥ ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲು. ಈ ಹಾಸ್ಪಿಟ್ಲ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಸೊ ಶ್ರೀಗೆ ಲಾಸ್ಟ್ ಟೈಮ್ ಒಂದ್ಸರಿ ಹುಷಾರಿಲ್ಲದೆ ಇರುವಾಗ ನಮ್ಮೂರವರೇ ಒಬ್ಬರು ಇದನ್ನು ಸಜೆಸ್ಟ್ ಮಾಡಿದರು. ಆವಾಗ ನಾವು ಇಲ್ಲಿಗೆ ಬಂದಿದ್ವಿ. ಅಂದರೆ ಎಲ್ಲ ಸ್ಟಾಪ್ಗಳು, ಎಲ್ಲ ಡಾಕ್ಟರ್ಸ್ಗಳು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಆಮೇಲೆ ಈಗ ಹಾಸ್ಪಿಟ್ಲು ಅಂತಂದ್ರೇ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಹಾಸ್ಪಿಟ್ಲು ಎಲ್ಲ ವ್ಯವಸ್ಥೆಗಳು. ಬಟ್ ಇಲ್ಲಿ ತುಂಬ ಚೀಪ್ ಅಂತ ಅನ್ನಿಸ್ತು ನನಗೆ. ನೋಡಿ ಕಾಣಿಸ್ತದೆ ಎಷ್ಟು ದೊಡ್ಡದಾಗಿದೆ ಹಾಸ್ಪಿಟ್ಲು ಅಂದರೆ ವಿತ್ ಮೆಡಿಕಲ್ ಕಾಲೇಜ್ ಕೂಡ ಇದೆಯಲ್ಲ, ಸೊ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ಹಾಗಾಗಿ ತುಂಬ ದೊಡ್ಡದಾಗಿದೆ. ಆಮೇಲೆ ಅದ್ರ ಸುತ್ತಮುತ್ತ ಜಾಗ ಕೂಡ ಅಷ್ಟೇ ಒಂಥರ ತುಂಬ ಶಾಂತವಾಗಿದೆ. ಆ ಪ್ಲೇಸಿನ ಆ ವೆದರ್ಗೆ ಕಾಯಿಲೆ ವಾಸಿಯಾಗೋ ಥರ ಇದೆ. ಅಂತೂ ಬಂದ್ವಿ ನಾವು. ಮಳೆ ಬರ್ತಾ ಇದೆ. ಮೋಸ್ಟ್ಲಿ ಅಲ್ಲಿ ಹೊರಗಡೆ ಸ್ಲ್ಯಾಬ್ ಇದೆ ಅನಿಸುತ್ತೆ, ಅದ್ರ ಒಳಗಡೆ ಹೋಗ್ಬೋದು ಗಾಡಿ. ಅಲ್ಲಿಂದ ಇಳ್ಕೊಂಡು ಒಳಗಡೆ ಹೋಗ್ಬೇಕಷ್ಟೇ. ಛತ್ರಿನೇ ತರೋದು ಮರ್ತೋಯ್ತು. ನೋಡಿ, ಸುಬ್ಬಯ್ಯ ವೈದ್ಯಕೀಯ ಮಹಾವಿದ್ಯಾನಿಲಯ. ಇಲ್ಲಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಗೇಟ್ ಪಕ್ಕನೇ ಒಂದು ದೇವಸ್ಥಾನ ಇದೆ. ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಒಳಗಡೆ ಹೋದ ತಕ್ಷಣವೇ ನಮಗೆ ಎಲ್ಲ ಕಡೆನೂ ಬೋರ್ಡ್ ಹಾಕಿದ್ದಾರೆ, ಎಲ್ಲೂ ಕನ್ಫ್ಯೂಷನ್ ಆಗಲ್ಲ ನಮಗೆ. ಸಂಪೂರ್ಣ ಆರೋಗ್ಯ ಕಾರ್ಡು, ಯಶಸ್ವಿನಿ ಕಾರ್ಡು, ರೈತ ಮಿತ್ರ, ಆಮೇಲೆ ಆಯುಷ್ಮಾನ್ ಕಾರ್ಡು, ಇದೆಲ್ಲ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಆಮೇಲೆ ನಾವು ನಮ್ಮ ಅಡ್ರೆಸ್ಸು, ನಮ್ಮ ಹೆಸರನ್ನ ಹೇಳಿದ್ರೆ ಇಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದಕ್ಕೆ ಸ್ಲಿಪ್ನ ಕೊಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಈ ಸ್ಲಿಪ್ನ ತೊಗೊಳಕ್ಕೆ ನಾವು 10 ರೂಪಾಯಿನ ಕಟ್ಟಬೇಕು. ಬಟ್ ಇಲ್ಲಿ ಕಂಪ್ಲೀಟ್ಲಿ ಫ್ರೀ, ಯಾವುದಕ್ಕೂ ದುಡ್ಡು ತೊಗೊಳ್ಳಲ್ಲ. ಸೊ ನಾವು ಹಾಗೆ ಹೋಗಿ ಚೆಕಪ್ ಮಾಡಿಸ್ಕೊಬರ್ತೀವಿ ಅಂದರೆ 1 ರೂಪಾಯಿ ಕೂಡ ಅವರು ನಮಗೆ ಇಸ್ಕೊಳ್ಳಲ್ಲ. ಇಲ್ಲೇ ಮೆಡಿಸನ್ ತೊಗೊಳ್ತೀವಿ ಅಂದರೆ ಮೆಡಿಸನ್ ಚಾರ್ಜ್ ಕೊಡಬೇಕಾಗತ್ತೆ. ಸೊ ಮೆಡಿಸನ್ ಆಚೆನೂ ಸಿಗುತ್ತೆ, ನಾವು ಇಲ್ಲೇ ತೊಗೊಂಡು ನಾನೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮಾಂಗಲ್ಯ ಕುರ್ತೀಸನ್ನ ಒಂದು ಬಟ್ಟೆ ಶಾಪ್ನ ನೋಡಿದ್ದೆ. ಸೊ ಅದನ್ನು ಒಂದು ಸತಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದೇ ಮಾಂಗಲ್ಯ ಕುರ್ತೀಸು, ಶಿವಮೊಗ್ಗದ ವಿನೋಬ ನಗರದಲ್ಲಿರೋದು. ನಾನು ಅಡ್ರೆಸ್ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಯಾರಾದರೂ ಹೋಗಿ ವಿಸಿಟ್ ಮಾಡೋದಾದರೆ ವಿಸಿಟ್ ಮಾಡಿ. ಏನಪ್ಪ ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ ಇದನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದು ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಏನು ಆಫರ್ ಇತ್ತಪ್ಪ ಅಂತಂದರೆ 1000 ರೂಪೀಸ್ಗೆ 4 ಕುರ್ತಿ ಸೆಟ್ಟು, 3 ನೈರಾ ಕುರ್ತಿ ಸೆಟ್ಟು ಮತ್ತು 5 ಟಾಪ್ಸ್ಗಳು ಅಂಥೇಳಿ ಆಫರ್ ಕೊಡ್ತಾಯಿದ್ರು. ಯಾವಾಗಲೂ ಪ್ರತಿದಿನ ಅವರು ಅದನ್ನೇ ಹಾಕ್ತಾಯಿದ್ರು. ಅಂದರೆ ಹೊಸ ಹೊಸ ಆಫರ್ಸ್ಗಳನ್ನೂ ಹಾಕ್ತಾರೆ. ಇದು 365 ಡೇಸ್ ಕೂಡ ಇರುವಂಥ ಆಫರ್ಸ್ ಅಂತ ಹಾಕ್ತಾಯಿದ್ರು. ಸೊ ನಾನು ನೋಡಬೇಕು ಹೇಗಿದೆ ಅಲ್ಲ, 250ಗೆ ಏನು ಸಿಗುತ್ತೆ, ಬರೀ ಒಂದು ಟಾಪೇ ಸಿಗಲ್ಲ, ಅದು ಕ್ವಾಲಿಟಿ ಇರೋ ಟಾಪೇ ಸಿಗಲ್ಲ. ಅಂಥದ್ರಲ್ಲಿ ಇವರು 250ಗೆ ಒಂದು ಕುರ್ತಿ ಸೆಟ್, ಅಂದರೆ ಟಾಪು ಮತ್ತು ಪ್ಯಾಂಟು ಕೊಡ್ತಾರಲ್ಲ, ಹೇಗಿರುತ್ತೆ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ. ಇವ್ರ ಶಾಪ್ ತುಂಬ ಚಿಕ್ಕದಾಗಿದೆ, ಬಟ್ ಅದು ತುಂಬ ಕಲೆಕ್ಷನ್ಸ್ ಇದ್ದಾವೆ. ಒಂದೊಂದು ಟಾಪ್ಗೆ ಒಂದೊಂದು ವೆರೈಟೀಸ್ ಟಾಪ್ಗಳು ಇದ್ದಾವೆ. 600 ರೂಪೀಸ್ ಕುರ್ತಿ ಸೆಟ್ ಇದೆ, 1200 ರೂಪೀಸ್ ಕುರ್ತಿ ಸೆಟ್ ಇದೆ. ಆಮೇಲೆ ಟಾಪ್ಸು ಅಷ್ಟೇ 250ಇಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು ನಾನು 1500 ತನಕ ನೋಡಿದೆ, ಇನ್ನೂ ಜಾಸ್ತಿ ಇದೆಯೇನೋ. ಸೊ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ನಾನು ಹಿಂಗೆ ಕೇಳಿದೆ ವಿಡಿಯೋ ಮಾಡ್ಕೊಳ್ತೀನಿ ಅಂತ, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲನೂ 1000 ರೂಪಾಯಿಗೆ 4 ಸೆಟ್ಟು, ಅಂದರೆ ಟಾಪ್ ಮತ್ತು ಪ್ಯಾಂಟು ಬರುತ್ತೆ.
ನನಗೆ ತುಂಬ ನೋಡಿದ್ದಕ್ಕೂ ಏನೋ ಅದು ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತಲೇ ಗೊತ್ತಾಗಲಿಲ್ಲ. ಇದೆಲ್ಲ 250 ಟಾಪ್ಸ್, ಅಂದರೆ 1000 ರೂಪಾಯಿಗೆ 5 ಟಾಪ್ ಸಿಗುತ್ತೆ ಈ ಲೈನಲ್ಲಿರೋದೆಲ್ಲ. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ಬಟ್ಟೆ ಕೂಡ ಕ್ವಾಲಿಟಿ ಸೂಪರ್ ಆಗಿದೆ. 250ಗೆ ಇವಾಗ ಏನು ಸಿಗುತ್ತೆ, ಏನೂ ಸಿಗಲ್ಲ ಅಂಥದ್ರಲ್ಲಿ ಇಷ್ಟು ಕ್ವಾಲಿಟಿ ಇರೋ ಕುರ್ತಿ ಸೆಟ್ ಕೊಡ್ತಾ ಇದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ. ಡೈಲಿ ಕಾಲೇಜ್ಗೆಲ್ಲ ವೇರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವೇನಾದರೂ ಶಿವಮೊಗ್ಗ ಸೈಡ್ ಹೋದರೆ ಇದಕ್ಕೊಂದ್ಸತಿ ವಿಸಿಟ್ ಕೊಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆಮೇಲೆ ಇಲ್ಲ ನಮಗೆ ಸ್ವಲ್ಪ ಕಾಸ್ಟ್ಲಿದು ಚೆನ್ನಾಗಿರೋ ಟಾಪ್ಸ್ ಬೇಕು ಅಂತಂದ್ರೂ ಒಂದೊಂದು ಟಾಪ್ಗೆ ಒಂದೊಂದು ರೇಟ್ ಇರುತ್ತೆ, ಅದನ್ನು ಕೂಡ ನಾವು ನೋಡಿ ತೊಗೋಬೋದು. ಇದೆಲ್ಲ ನೋಡಿ, ಇಲ್ಲೆಲ್ಲ ಒಂದೊಂದು ಟಾಪ್ಗೆ ಒಂದೊಂದು ರೇಟ್ ಇರೋವಂಥ ಟಾಪ್ಸ್ಗಳು ಕೂಡ ಸಿಗತ್ತೆ. ಚೆನ್ನಾಗಿದೆ, ನನಗೇನೋ ಇಷ್ಟ ಆಯಿತು. ನಾನು ಒಂದು 2 ಕುರ್ತಿ ಸೆಟ್ ತೊಗೊಂಡೆ, ಆಮೇಲೆ ಒಂದು ಸಿಂಗಲ್ ಟಾಪ್ ತೊಗೊಂಡೆ. ಈ ಮಾಂಗಲ್ಯ ಕುರ್ತೀಸ್ ನೋಡಿ ಹೊರಗಡೆನೇ ಹಾಕಿದ್ದಾರೆ, ಕುರ್ತಿ 5 ಪೀಸಸ್ 999 ಅಂತ, ಅಂದರೆ 1000 ರೂಪೀಸ್, 1 ರೂಪಿ ಕಡಿಮೆ, 1000 ರೂಪೀಸ್ ಅಂತಲೇ ಅಂದ್ಕೊಳ್ಳಿ. ಸೊ ಅದ್ರ ಪಕ್ಕದಲ್ಲೇ ಮಶ್ರೂಮ್ ದಮ್ ಪಲಾವ್ ಸೆಂಟರ್ ಅಂತೇಳಿ ಒಂದು ಇತ್ತು. ಇದು ಕೂಡ ಯೂಟ್ಯೂಬಲ್ಲಿ ಶ್ರೀ ಅವರ ಅತ್ತೆ ಮಗ ನೋಡಿದ್ರಂತೆ. ಸೊ ಹೇಗಿರುತ್ತೆ ಟೇಸ್ಟ್ ನೋಡೋಣ. ಫುಲ್ ಇದು ಮಶ್ರೂಮ್ ರೆಸಿಪಿಗಳು ಇಲ್ಲಿ ಕೊಡೋದು. ಹೇಗಿದೆ ನೋಡೋಣ ಟೇಸ್ಟ್ ಅಂಥೇಳಿ ಬಂದ್ವಿ. ಇಲ್ಲಿ ಏನಪ್ಪ ಅಂತಂದರೆ ಸೆಲ್ಫ್ ಸರ್ವೀಸು ಮತ್ತು 2 ಟೇಬಲ್ಸ್ ಇರೋದು, ಅಂದರೆ 8 ಜನ ಕೂರ್ಬೋದು ಅಷ್ಟೇ. ಜಾಸ್ತಿ ಜನ ಏನಾದರೂ ಹೋದ್ವಿ ಅಂತಂದರೆ ನಿಂತ್ಕೊಂಡು ತಿನ್ನಬೇಕು, ಇಲ್ಲಾಂದರೆ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನಾವು ಕೂಡ ಹೋಗುವಾಗ ಟೇಬಲ್ ಫುಲ್ ಇತ್ತು, ವೆಯ್ಟ್ ಮಾಡಿ ತೊಗೊಂಡ್ವಿ. ಯಾವುದೆಲ್ಲ ರೆಸಿಪೀಸ್ ಸಿಗುತ್ತೆ, ಏನು ರೇಟು ಅಂತ ಅಲ್ಲೇ ಹೊರಗಡೆನೇ ಬೋರ್ಡ್ ಹಾಕಿರ್ತಾರೆ. ನಾವು ರಾಗಿ ರೊಟ್ಟಿ ಮತ್ತು ಮಶ್ರೂಮ್ ಫ್ರೈಯನ್ನು ತೊಗೊಂಡಿದ್ವಿ, ಚೆನ್ನಾಗಿತ್ತು, ಪರವಾಗಿಲ್ಲ. ಆಮೇಲೆ ಮಶ್ರೂಮ್ ಮಂಚೂರಿಯನ್ ತೊಗೊಂಡಿದ್ವಿ, ಇದು ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಮಶ್ರೂಮ್ ದಮ್ ಪಲಾವ್ ಕೂಡ ಹಾಫ್ ತೊಗೊಂಡು ತಿಂದ್ವಿ. ಅಲ್ಲಿಂದ ಹೊರಟ್ವಿ. ಮುಂದೆ ಬಂದರೆ ಜೈ ಜೋಗನಿಯ ಐಸ್ ಕ್ರೀಮ್ ಅಂತ ಹೇಳಿ ಒಂದು ಗಾಡಿ ಸಿಗುತ್ತೆ ನಿಮಗೆ, ಫಲ್ಲುದಾ ಗಾಡಿ. ಐಸ್ ಕ್ರೀಮು ಎಲ್ಲ ಕೊಡ್ತಾರೆ ಅದರಲ್ಲಿ. ಸೊ ಒನ್ ಆಫ್ ದ ಬೆಸ್ಟ್ ಫಲ್ಲುದಾ ಕೊಡ್ತಾರೆ ಇಲ್ಲಿ. ಶಿವಮೊಗ್ಗದಲ್ಲಿ ತುಂಬ ಕಡೆ ಫಲ್ಲುದಾ ಗಾಡಿಗಳಿದ್ದಾವೆ, ಬಟ್ ನನ್ನ ಹಸ್ಬೆಂಡ್ ಹೇಳ್ತಾರೆ ಎಲ್ಲ ಕಡೆ ತಿಂದಿದ್ದೀನಿ ನಾನು, ಈ ಥರ ಟೇಸ್ಟ್ ಎಲ್ಲೂ ಕೊಡಲ್ಲ ಅಂತ ಹೇಳಿಬಿಟ್ಟು. ಐಸ್ ಕ್ರೀಮು, ಬಾದಾಮಿ ಹಾಲು, ತಂಪಿನ ಕಾಳು, ಗುಲ್ಕನ್ನು ಮತ್ತು ಎಲ್ಲ ರೀತಿಯ ಡ್ರೈ ಫ್ರೂಟ್ಸು, ಚೆರಿಯನ್ನು ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಅದರಲ್ಲೂ ಜೈ ಜೋಗನಿಯ ಐಸ್ ಕ್ರೀಮ್ ಗಾಡಿ ಸಿಕ್ಕಿದ್ರೆ ಇದರಲ್ಲೇ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕೊಡ್ತಾರೆ ಇವರು ಟೇಸ್ಟು. ನಾನಂತೂ ಶಿವಮೊಗ್ಗ ಬಂದರೆ ಇದನ್ನು ಮಿಸ್ ಮಾಡೋದೇ ಇಲ್ಲ, ಏನು ಮಿಸ್ ಮಾಡಿದ್ರು ಇದನ್ನು ಮಿಸ್ ಮಾಡೋದೇ ಇಲ್ಲ. ಫುಲ್ ಒಂದು ಗ್ಲಾಸ್ಗೆ 100 ರೂಪೀಸ್ ತೊಗೊಳ್ತಾರೆ, ಆಫ್ ಆದರೆ 50 ರೂಪೀಸ್ ತೊಗೊಳ್ತಾರೆ. ಆಫೇ ತೊಗೊಳ್ಳಿ, ಯಾಕೆಂದರೆ ಆಫ್ ತಿಂದ್ರೇ ಫುಲ್ ಹೊಟ್ಟೆ ತುಂಬೋಗುತ್ತೆ ಇದು. ಸೊ ಅದನ್ನು ತಿಂದ್ಬಿಟ್ಟು ಹೊರಟ್ವಿ ಅಲ್ಲಿಂದ. ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಶಿವಮೊಗ್ಗದಲ್ಲಿ ಮಳೆನೇ ಇಲ್ಲ, ಊರಿಗೆ ಹೋದರೆ ತುಂಬ ಅಂದರೆ ತುಂಬ ಮಳೆ ಇರ್ಬೋದು ಅಂತ ಅನಿಸತ್ತೆ. ಇಲ್ಲಂತೂ ನಾವು ಬೆಳಿಗ್ಗೆ ಒಂದು ಸ್ವಲ್ಪ 4 ಹನಿ ಮಳೆ ಬಂತು ಬಿಟ್ಟರೆ ಆಮೇಲೆ ಮಳೆನೇ ಇಲ್ಲ. ಸೊ ಅಂತೂ ವಾಪಸ್ ಹೊರಟ್ವಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.